ಈಗಿರೋ ಪ್ರಶ್ನೆ, ಪ್ರತಿ ದಿನವೂ ಕೂಡ ಹೊಸ ಹೊಸ ಜಾಗಗಳು SIT ಅದನ್ನು ಉತ್ಖನನ ಮಾಡ್ತಾ ಇರೋದು, ಇದು ಎಷ್ಟು ದಿನ ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ನಡೀತಾ ಇರುವ ತನಿಖೆಗೆ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಅದನ್ನು ಕೊಡಲೇಬೇಕು, ತಾಳ್ಮೆ ಇರಲೇಬೇಕು, ಇದು ಕೂಡ ಅನಿವಾರ್ಯ. ಇದೆಲ್ಲದರ ನಡುವೆ ಹೀಗೆ ಜಾಗದ ಮೇಲೆ ಜಾಗ ಅಗಿತಾ 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 ಕಡೆಗೆ ಏನೂ ಸಿಗದೆ ಹೋದರೆ ಏನಪ್ಪ ಅನ್ನೋ ಅನುಮಾನ. ನಾನು ನಾರಾಯಣ ಸ್ವಾಮಿ ಸರಿಂದಲೇ ಪ್ರಶ್ನೆ ಕೇಳ್ತಾ ಆರಂಭ ಮಾಡ್ತೀನಿ. ವಿಶ್ವಾಸ ಅನ್ನೋದು ಬಹಳಷ್ಟು ಇತ್ತು ಈ ದೂರುದಾರ ಬಂದ ಸಂದರ್ಭದಲ್ಲಿ. 300 ಶವಗಳಂತೆ ಅಟ್ಲೀಸ್ಟ್ 3 ಸಿಕ್ಕರೂ ಕೂಡ ಆರೋಪಕ್ಕೊಂದು ಹುರುಳು ಸಿಗುತ್ತೆ ಅಂತ. ನಾನೆಲ್ಲ ಮುಗಿದೋಯ್ತು ಅಂತ ಕೇಳ್ತಾ ಇಲ್ಲ, ಮೀಡಿಯಾ ಟ್ರಯಲ್ ಮಾಡೋ ಗೋಜಿಗೂ ಕೂಡ ನಾನು ಹೋಗೋದಿಲ್ಲ. ಜನರ ಮನಸ್ಸಿನಲ್ಲಿ ಬಂದಿರೋ ಅನುಮಾನನ ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಒಬ್ಬ ವಕೀಲರಾಗಿ ಈ ಹಂತದ ತನಿಖೆಯಲ್ಲಿ ಒಬ್ಬ ದೂರುದಾರನ ಮೇಲೆ ಅನುಮಾನ ಪಡಲಿಕ್ಕೆ ಸಾಧ್ಯತೆಗಳು ಇದೆಯಾ ಇಲ್ವಾ? ಖಂಡಿತ ಮೇಡಮ್. ನಾನು ನಿನ್ನೆ ಇದೇ ಡಿಸ್ಕಷನ್ಸಲ್ಲಿ ನಾನು ಬಂದಾಗ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಡೆಡ್ ಬಾಡಿ ಒಂದು ಭೂಮಿ ಒಳಗಡೆ ಇದೆ ಅಂದರೆ ಅದನ್ನು ಅಲ್ಲಿಂದ ಡಿಗ್ ಮಾಡಿ ತೆಗಿಬೇಕು ಅಂದರೆ ದೆರ್ ಇಸ್ ಎ ಪ್ರೊಸೀಜರ್. ಒಂದು ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ತೊಗೊಳ್ಬೇಕು, ಪೊಲೀಸ್ನವ್ರ ಮುಖಾಂತರ, ಜೊತೆಗೆ ಲೋಕಲ್ ಅಥಾರಿಟಿ, ಜೊತೆಗೆ ಹೆಲ್ತ್ಗೆ ಸಂಬಂಧಪಟ್ಟಂಥವ್ರು, ಆಮೇಲೆ ಮಹಜರ್ ಮಾಡುವಂಥ ಪಂಚದವರು ಎಲ್ಲರೂ ಕರ್ಕೊಂಡು ಬಂದು ತೆಗಿಬೇಕು. ಅದು ದಟ್ ಇಸ್ ಅ ಪ್ರೊಸೀಜರ್. ಈತ ಪ್ರಾರಂಭದಲ್ಲೇ ಒಂದು ತಪ್ಪು ಮಾಡಿದ್ದಾನೆ. ಏನಂದರೆ ಒಂದು ಯೂಟ್ಯೂಬ್ ಚಾನಲ್ ಅವ್ರನ್ನ ಕರ್ಕೊಂಡೋಗಿ ಒಂದು ಬಾಡಿ ಶವ ಇದೆ ಅಂತ ಎತ್ಕೊಂಡು ಬರ್ತಾನೆ, ಅದನ್ನು ಲೈವಲ್ಲಿ ಚಾನಲ್ ಯೂಟ್ಯೂಬಲ್ಲಿ ಬರ್ತಾರೆ. ಆತ ಅದನ್ನು ಎತ್ಕೊಂಡು ಹೋದಾಗಲೇ SIT ಅವರು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಾಗಿತ್ತು, ಮೊದಲನೇದಾಗಿ ಆತನ ಮೇಲೆ ಕೇಸ್ ಬುಕ್ ಮಾಡಬೇಕಾಗಿತ್ತು. ಫಸ್ಟು ಅಲ್ಲೇ ಎಡವಿದೆ. ನನ್ನ ಹೇಳೋದು ಪ್ರೊಸೀಜರ್ ವೈಸ್ ಕಾನೂನನ್ನು ಅಲ್ಲೇ ತಪ್ಪು ಮಾಡಿದ್ದಾರೆ. ಸರಿ, ಅಲ್ಲಿ ಎಡವಿ ಏನು ಮಾಡ್ತಾರೆ, ಆತನನ್ನು ಜಸ್ಟ್ ಒಂದು ಸಾಕ್ಷಿಯಾಗಿ ತಗೊಂಡು ಆತನಿಗೆ ಒಂದು ರಕ್ಷಣೆ ಕೊಟ್ಕೊಂಡು ಆತನ ಒಂದು ಹೇಳಿಕೆ ಆಧಾರದ ಮೇಲ್ಗಡೆ 13 ಪಾಯಿಂಟ್ ಬರ್ತಾ ಇತ್ತಲ್ವಾ, 13 ಪಾಯಿಂಟ್ ಮಾಡ್ತಾರೆ. ಅಕಸ್ಮಾತ್ ಹಂಗೆ ಮಾಡಿದ್ರೆ ಸರ್ಕಾರದ ಮೇಲೆ ಬರ್ತಾ ಇತ್ತಲ್ಲ. ಪಾಯಿಂಟಿಗೆ ಬರ್ತೀನಿ. ನಾನು ಡೈರೆಕ್ಟ್ ಕಾನೂನು ಅಷ್ಟೇ ಮಾತಾಡ್ತಾ ಇದ್ದೀನಿ, ಆಮೇಲೆ ಖಂಡಿತ ಫ್ಯಾಕ್ಟ್ಸ್ ಬಗ್ಗೆ ಬರ್ತೀನಿ. 13 ಪಾಯಿಂಟ್ಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಎಲ್ಲ ತಗೊಂಡೇ ಮಾಡ್ತೀರಲ್ಲ. ಅವ್ನು ಮಾಡಿಲ್ಲ, ಮಾಡೋದಿಲ್ಲ. ಪೊಲೀಸ್ನವ್ರು ಏನು ಮಾಡಬೇಕಾಗಿತ್ತು, ಮೊದಲನೇದಾಗಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ. ಕಾನೂನು ಗೊತ್ತಿಲ್ಲ ಅಂತ ನೀನು ತಪ್ಪು ಮಾಡಿದ ಮಾತ್ರಕ್ಕೆ ನಿನಗೆ ಕ್ಷಮಿಸೋದಿಲ್ಲ. ಆತನನ್ನ ಫಸ್ಟ್ ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ದೆನ್ ಒಬ್ಬ ಆತನ ಹೇಳಿಕೆಗಳನ್ನ ತಗೊಂಡು ಮೊದಲು ಏನು ಮಾಡಬೇಕಾಗಿತ್ತು, ನೀನು ಒಬ್ಬನೇ ಬಾಡಿ ಎತ್ಕೊಂಡೋದ ಅಥವಾ ಇನ್ನೊಂದು 4 ಜನ ಸೇರಿ, ಯಾಕಂದ್ರೆ ಒಂದು ಬಾಡಿನ ಅದೇನು ನಾಯಿ ಮರಿ ಅಲ್ಲ, ಒಂದು ಬಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 4-5 ಜನ ಸೇರಿ ಎತ್ಕೊಂಡು ಹೋಗ್ಬೇಕು. ಅವ್ರು ಯಾರಾದ್ರು ಅಂತ ತಿಳ್ಕೊಂಡು ಅದಾದ್ಮೇಲೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಮಾಡ್ಕೊಂಡು ದೆನ್ ಡಿಗ್ ಮಾಡಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡಿದ್ರು, ಡೈರೆಕ್ಟ್ ಆಗಿ ಇಲ್ಲಿನ ಪ್ರೆಷರ್ ಡೈರೆಕ್ಟ್ ಆಗಿ SIT ಮಾಡಿದ್ರು, ಈ ಡೈರೆಕ್ಟ್ ಆಗಿ ಹೋದ್ರು. ಆತನ ಒಂದು ಆತನಿಗೆ ಆರಂಭಿಕ ಹಂತದಲ್ಲೇನೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ನೋಡಿ. ಈಗಿನ ಹಂತ ಅಲ್ಲೊಂದು ಪಾಯಿಂಟ್ ಇದೆ, ಆತನ ಕಸ್ಟಡಿ ಕೂಡ ತಗೊಳ್ಳೋದಿಲ್ಲ ಕಡೆ ಪಕ್ಷ. ಓಕೆ, ಡೈರೆಕ್ಟ್ ಆಗಿ ಪರ್ಮಿಷನ್ ಇದೆಯಂತಲ್ಲ ಸರ್ ಅವರಿಗೆ, ಕ್ಷಮೆ ಇರಲಿ, ಅವ್ರಿಗೆ ಪರ್ಮಿಷನ್ ಇದೆಯಂತೆ, ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ, ಮೊಬೈಲ್ ಬಳಕೆ ಮಾಡ್ಕೊಳ್ಳಿಕ್ಕೆ. ಅಲ್ಲೇನ್ ಮಾಡ್ಬೋದಾಗಿತ್ತು ಇವರು, SIT ಅವರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಕೋರ್ಟ್ ನ ಅಪ್ರೋಚ್ ಮಾಡಿ ಪ್ರಾಸಿಕ್ಯೂಷನ್ ಇಂದ ಈ ತರ ಮಾಡೋದ್ರಿಂದ ನನ್ನ ಇನ್ವೆಸ್ಟಿಗೇಷನ್ ಅಡ್ಡಿ ಆಗತ್ತೆ ಅಂತ ಕೋರ್ಟ್ ಗಮನಕ್ಕೆ ತಂದು ಅವರು ಅವತನ್ನ ಕಸ್ಟಡಿಗೆ ತಗೊಂಡು ದೆನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಅವ್ರು ಮಾಡ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ, 13 ಪಾಯಿಂಟ್ ಮಾಡಿದ್ರು. ನಾಟ್ ಓನ್ಲಿ 13 ಪಾಯಿಂಟ್, 11 ಪಾಯಿಂಟ್ ಅಂತ ಬಂದಾಗ 11A, 11B, 11C ಅಂತೆಲ್ಲ ಮಾಡಿ ಸುಮಾರು 16-17 ನನ್ನ ಪ್ರಕಾರ ಮಾಡಿದ್ದಾರೆ. ಹೋಗ್ಲಿ, ಆತ ಮಾಡಿದ್ರಲ್ಲಿ ಯಾವ್ದಾದ್ರು ಏನಾದ್ರೂ ಹುರುಳು ಸಿಕ್ತಾ? ಕಡೆ ಪಕ್ಷ ಎಲ್ಲೋ ಒಂದ್ ಕಡೆ ಒಂದು ಅಲ್ಲಿಗೆ ಈತನ ಮೇಲೆ ಅನುಮಾನ ಹುಟ್ಲಿಕ್ಕೆ ನಾನು ಪಬ್ಲಿಕ್ ಡೊಮೈನ್ ಬಗ್ಗೆ ಮಾತ್ರ ಕೇಳ್ತಿದ್ದೀನಿ, ತನಿಖೆ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಧರ್ಮಸ್ಥಳವನ್ನ ಗಮನಿಸ್ತಾ ಇದ್ರು ಅವ್ರ ಮನಸ್ಸಿನಲ್ಲಿ ಅನುಮಾನ ಮೂಡ್ಲಿಕ್ಕೆ ಕಾರಣ ಇದೆ. ಅಲ್ಲ, ನಿಖರವಾಗಿ ಇವತ್ತು ಆತ ನಿಖರವಾಗಿ ಇಲ್ಲಿದ್ದೇ ಇದೆ ಅಂತ ಹೇಳಿದ್ದ. ಇವಾಗ ಅಷ್ಟೇ ನಿಖರವಾಗಿ ಅಲ್ಲಿ ಇಲ್ಲ ಅಂತ. ಅದು ಅಲ್ಲದೆ ಒಂದು ಬಾಡಿನ ಉಳ್ಬೇಕಾದ್ರೆ ಯಾವುದೇ ಧರ್ಮದಲ್ಲಾಗ್ಲಿ 3 ಅಡಿ 6 ಅಡಿ ಕೆಳಗಡೆ ಊತಿದ್ರೆ ಹೆಚ್ಚೆಚ್ಚು, ಇದ್ರಲ್ಲಿ 18 ಅಡಿ 20 ಅಡಿ ಆಳ ತೆಗೆದ್ರು ಕೂಡ ಇನ್ನೊಂದ್ ಸ್ವಲ್ಪ ತೆಗ್ದಿದ್ರೆ ನೀರ್ ಬರ್ತಾ ಇತ್ತು. ಅಷ್ಟು ಕೆಲವೊಂದ್ ಕಡೆ ನೀರ್ ಕೂಡ ಬಂದಿದೆ. ಇಷ್ಟು ತೆಗೆದ್ರು ಕೂಡ ಅಲ್ಲೊಂದು ಬಾಡಿ ಸಿಗೋದಿಲ್ಲ. ಅನುಮಾನಕ್ಕೆ ಅದೊಂದೇ ಕಾರಣ ಅಲ್ಲ ರಜಾಕ್ ಅವರೇ. ನೋಡಿ, ಆತ ಹೇಳಿದ್ದೇನು, ಒಬ್ಬನೇ ಹೋಗಿ ನಾನು ನಿಗೂಢವಾಗಿ ಶವಗಳನ್ನ ಹೂತಾಕ್ತಿದ್ದೆ. ಹೀಗೆ ಒಬ್ಬನೇ ಹೋಗಿ ಹೂತಿದ್ದ ಶವನ 20-25 ಜನ SIT ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹುಡುಕ್ತಿದ್ರು ಕೂಡ 300 ಬೇಡ ರೀ, ಒಂದು 3 ಆದ್ರೂ ಸಿಗೋದು ಬೇಡವಾ? ಇದಕ್ಕೆ ಅಲ್ವಾ ಅನುಮಾನ ಬರೋದು? ಮೇಡಮ್, ಮೊದಲನೇದಾಗಿ ಈ ಧರ್ಮಕ್ಷೇತ್ರ ಏನಿದೆ ಅದಕ್ಕೆ ಅಪಾರವಾದ ಗೌರವ ಇದೆ. ವಿನೋದ್ ರಜಾಕ್ ಅವರೇ, ಅದಕ್ಕೆ ನಿಮ್ಮನ್ನ ಇವತ್ತು ಕರೆಸಿರೋದು ಇಲ್ಲಿಗೆ. ಅದ್ರ ಮೇಲೆ ಯಾರೂ ಬೆರಳು ಎತ್ತಾ ಇಲ್ಲ. ನೀವು ಬಂದು ಕೂತ್ಕೊಂಡಿರೋದು ನಮಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಮೆಕ್ಕಾ ಮದೀನಕ್ಕೆ ನೀವು ಎಷ್ಟು ಗೌರವ ಕೊಡ್ತೀರಾ, ಹಜ್ಗೆ ಹೋದಾಗ ಎಷ್ಟು ನೀವು ಗೌರವ ಕೊಡ್ತೀರಾ,
ಅದಕ್ಕೆ ನಾವು ಕೂಡ ಅಷ್ಟೇ ಗೌರವ ಕೊಡ್ಬೇಕಾಗ್ತದೆ, ನೀವು ಕೊಡ್ಬೇಕಾಗ್ತದೆ. ಅವರು ಹಾಗಿದ್ದಾರೆ ಅನ್ನೋದಕ್ಕೇನೆ ಇವತ್ತು ಇಲ್ಲಿ ಕೂತಿದ್ದಾರೆ. ಸರ್ ವಿಷಯಕ್ಕೆ ಬರಲಿ ಸರ್, ಮಾತಾಡಿ. ಒಂದು ಮಾತನ್ನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಏನಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅದು ಧರ್ಮಕ್ಷೇತ್ರ, ಅದಕ್ಕೆ ಅಪಾರವಾದ ಗೌರವ ಇದೆ. ಯಾರೂ ಕೂಡ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆ ಧರ್ಮಸ್ಥಳದ ಮೇಲೆ ಬೆರಳೆತ್ತಾ ಇಲ್ಲ. ಯಾರೂ ಕೂಡ ಧರ್ಮಸ್ಥಳದ ಮೇಲೆ ಬೆರಳೆತ್ತಾ ಇಲ್ಲ. ಯಾರು ಅದನ್ನ ಪ್ರಶ್ನಿಸ್ತಾ ಇಲ್ಲ. ಅವರು ಜನಕ್ಕೆ ಗೊತ್ತಿದೆ ಯಾರು ಒಬ್ಜೆಕ್ಟ್ ಮಾಡಿದ್ರು, ಯಾರು ಕ್ಷೇತ್ರದ ಕಡೆ ಬೊಟ್ಟು ಮಾಡಿದ್ರು ಅದು ಗೊತ್ತಿದೆ. ಅದರಲ್ಲಿ ಏನಾದ್ರೂ ಒಂದು ಷಡ್ಯಂತ್ರ ಇದೆಯಾ, ಯಾರಿಗಾದ್ರೂ ಕಾಪಾಡಕ್ಕೆ ಒಂದು ಪ್ರಯತ್ನ ನಡೀತಾ ಇದೆಯಾ? ಅದೇ ಆ ಪಕ್ಕದ ಕ್ಷೇತ್ರದ ಕಾರ್ಕಳದ MLA ಸುನೀಲ್ ಕುಮಾರ್ ಅವರು ಇವತ್ತು ಅಸೆಂಬ್ಲಿಯಲ್ಲಿ ಇವತ್ತೇ ಮಾತೆತ್ತಬೇಕು. ಇವತ್ತೇ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಚಿಕ್ಕಮಗಳೂರಲ್ಲಿ, ಕೊಪ್ಪಳಲ್ಲಿ, ಯಾದಗಿರಿಯಲ್ಲಿ, ಮೈಸೂರಲ್ಲಿ, ಕಲಬುರಗಿಯಲ್ಲಿ ಒಂದೇ ದಿನ ಒಂದೇ ಕ್ಷಣ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಬೇಕು ಅಂದರೆ ಇದೊಂದು ಪ್ರಾಯೋಜಿತ ಷಡ್ಯಂತ್ರ. ಹಿಂದೆ ಯಾರೋ ಕೇಳಿ ಮೇಡಮ್, ಪ್ರೊಟೆಸ್ಟು ಬೆಂಗಳೂರಲ್ಲಿ ಆಗ್ಬೋದು ಮೇಡಮ್, ಮೈಸೂರಲ್ಲಿ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯಾದ್ಯಂತ ಮೊದಲು ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಯಾರು ಬರ್ತಾರೆ ಅವ್ರನ್ನ ಹೊಡೆಯೋದು, ಬಡಿಯೋದು, ಒಂದು 50-60 ಜನ ಸೇರಿ ಅದನ್ನು SIT ತನಿಖೆ ನಡೀತಾ ಇದಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡೋದು. ಮೇಡಮ್ ಯಾರು ಅಲ್ಲಿ ಬಂದ್ಬಿಟ್ಟು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಒಂದು ತನಿಖೆ ಯಾರು ಸಂದರ್ಭದಲ್ಲಿ ಮಾಧ್ಯಮದವರು ಯಾವ್ದಾದ್ರು ಸುದ್ದಿ ಕವರೇಜ್ ಮಾಡಕ್ ಹೋದಾಗ ಮಾಧ್ಯಮದವ್ರ ಮೇಲೂ ಹಲ್ಲೆ ಆಗಿರೋ ಅನೇಕ ಪ್ರಕರಣ ಇದೆ ಸರ್. SIT ತನಿಖೆ ಗಡ್ಡಿ ಅಂತ ಹೇಳಕ್ ದರ್ಶನ್ ಕೇಸಲ್ಲಿ ಇನ್ಫಾರ್ಮೇಶನ್ ಹೋಗೋದು ಬೇಡ. SIT ತನಿಖೆಗೆ ಅಡ್ಡಿ ಆಗಿಲ್ಲ, ಮುಂದುವರಿಸಿ. ಅದು ಪ್ರಭಾವ ಬೀಳುತ್ತೆ. ಒಂದಿಲ್ಲ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಿರೋ ತನಿಖೆಗೆ ಯಾರು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಅಕಸ್ಮಾತ್ ನಿಮ್ಗೆ ಯಾರು ಯೂಟ್ಯೂಬ್ ಮಾಡೋರು ಹಂಗೆ ಇಷ್ಟ ಇಲ್ಲ ಅಂದ್ರೆ ಅದೇ ತನಿಖೆ ಟೀಮಿಗೆ ಹೇಳಿ ಇವ್ರು ಯಾಕೆ ಬಿಡ್ತಿದ್ರ, ನೀವು ಯಾಕೆ ಮಾಡ್ತಿದ್ರ ಅಂತ ಹೋಗ್ಬಿಟ್ಟು ಬಡ್ದು ನೀವು ಒಂದೇ ದಿನ ಎಲ್ಲಾ ಕಡೆ ಪ್ರತಿಭಟನೆ ಶುರು ಆಗ್ಬಿಡ್ತಿ. ಇದೆಲ್ಲ ಒಂದೇ ಒಂದು ಮಾತು ಹೇಳಕ್ ಅನುಮಾನಾಸ್ಪದ ಸಾವುಗಳು, ರೇಪ್ ಅಂಡ್ ಮರ್ಡರ್ ಒಂದಾಗಿದ್ಯಾ, ಎರಡಾಗಿದ್ಯಾ, ಮೂರಾಗಿದ್ಯಾ, 19 ನಾನು ಇಲ್ಲೇ ಎಣಿಸ್ತೀನಿ. ಸಂತೋಷ್ ರಾವ್ ಈಸ್ ನಾಟ್ ಅಕ್ಯೂಸ್ಡ್ ಅಂತ ಹೈಕೋರ್ಟ್ ಹೇಳ್ತಲ್ವಾ, ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿ ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ. ಒಂದು ಮನವಿ ಸತ್ಯ ಮಾತಾಡಕ್ ಕೊಡಲ್ವಾ? ಸಮಾಧಾನ. ಆಚೆಯಿಂದ ಕನೆಕ್ಟ್ ಆಗಿರುವವರಿಗೆ ಒಂದು ಮನವಿ. ದಿನೇಶ್ ಸರ್ ಹಾಗೆ ಸ್ವಾಮೀಜಿ ಆಚೆಯಿಂದ ಹೆಚ್ಚಿನ ಅತಿಥಿಗಳಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವುದು ಹೋಗಲ್ಲ ವೀಕ್ಷಕರಿಗೆ. ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ರಜಾಕ್ ಅವರೇ, ಫ್ಯಾಕ್ಟ್ಸ್ ಬಿಟ್ಟು ಬೇರೆ ಮಾತಾಡಬೇಡ್ರಿ. ಕೊರತೆ ಅಂತ ಹೇಳಿದೆ, ನಿರಪರಾಧಿ ಅಂತ ಹೇಳಿಲ್ಲ. ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ ಕೋರ್ಟು, ನಿರಪರಾಧಿ ಅಂತ ಹೇಳಿ ಅವ್ರಿಗೆ. ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಸಲ್ಲಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳಿದ್ದೆ. ಸಂಬಂಧ ಇಲ್ಲ, ಪ್ರಕರಣಕ್ಕೂ ಈಗ ನಡೀತಿರೋ ಆರ್ಗ್ಯುಮೆಂಟ್ಸ್ ಆಮೇಲೆ ಮಾಡೋಣ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಐ ಹ್ಯಾವ್ ಟು ಕರೆಕ್ಟ್. ಫ್ಯಾಕ್ಟ್ ಬಿಟ್ಟು ಆಚೆ ಹೋಗ್ತಿದ್ರೆ ಡಿಬೇಟು, ಅದನ್ನ ನಾನು ಕರೆಕ್ಟ್ ಮಾಡಲೇಬೇಕು. ಡೈರೆಕ್ಟ್ ಅಲಿಗೇಷನ್ ಯಾರು ಆ ಕ್ಷೇತ್ರಕ್ಕೆ ಮಾಡ್ತಿಲ್ಲ. ಆ ಜಾಗ, ಆ ಕ್ಷೇತ್ರದಲ್ಲಿ ಆ ಒಂದಿಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅನುಮಾನಾಸ್ಪದ ಮತ್ತೆ ನಿಗೂಢ ಸಾವುಗಳು, ರೇಪ್ಗಳು ನಡೆದಿರುವಾಗ ಒಂದಲ್ಲ ಎರಡಲ್ಲ, ಸೌಜನ್ಯನ 9th October 2012 ಕೊಲೆ ಆಗುತ್ತೆ, ಆಮೇಲೆ ರೇಪ್ ಆಗಿದಾಗುತ್ತೆ. ಅದು ಆನೆ ಮಹೋತ್ತು ನಾರಾಯಣ ಮತ್ತು ಅವರ ತಂಗಿ ಯಮುನಾ 21 ಸೆಪ್ಟೆಂಬರ್ ವೇದಾವಳ್ಳಿ ಅವರ ರೇಪ್ ಬುರ್ಡೆ ಬಿಡಕ್ಕೆಲ್ಲ ಸ್ವಾಮಿ, ಇದೆಲ್ಲ ಸತ್ಯ ಕೇಳಿಸ್ಕೊಳ್ರಿ. ನಿಮಗೆ ಯಾಕ್ರಿ ಒಂದು ಕ್ರೈಮ್